ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಹಿಟ್ಟು ಬಳಸ್ಕೊಂಡು ಬೇಸನ್ ಲಡ್ಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಆಮೇಲೆ ಹೆಲ್ದಿನೂ ಕೂಡ. ನೋಡಿ, ನಾನೊಂದು ಪ್ಯಾನ್ಗೆ 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಆಮೇಲೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಕಡಲೆ ಹಿಟ್ಟು ಬದಲಾಗಿ ಪುಟಾಣಿ ಪೌಡ್ರನ್ನ ಹಾಕೋಬೋದು. ನೋಡಿ, ನೀಟಾಗಿ ಹುರ್ಕೋಬೇಕು. ಇದು ಹುರಿಯೋದಕ್ಕೆ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. ನೋಡಿ, ಹುರಿದಿದ್ದೀನಿ, ಆಗಿದೆ ಆಲ್ಮೋಸ್ಟು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋದಣ. ನೋಡಿ, ತಣ್ಣಗಾಗಿದೆ. ಇದಕ್ಕೆ ಇವಾಗ ನಾನು 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸೇರಿ 2 ಕಪ್ ಆಗಿದೆ. ಅದಕ್ಕೆ 1.5 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಬೆಲ್ಲನೂ ನೀಟಾಗಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡೋಣ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡೋಣ. ಬೆಲ್ಲ ಯಾಕಂದರೆ ಒಂದೊಂದು ಒಳಗಡೆ ಹರಳು ಥರ ಇರುತ್ತಲ್ವ, ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಬೆಲ್ಲದ ಹರಳು ಏನಿರುತ್ತಲ್ಲ ಅದು ಇರೋದಿಲ್ಲ. ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸಾಫ್ಟಾಗಿದೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಈ ಉಂಡೆ ನೋಡಿ, ಇದರಲ್ಲಿ ಮೈದಾ ಆಗಲಿ, ಹಾಗೆ ತುಪ್ಪನೂ ಜಾಸ್ತಿ ಇಲ್ಲ, ಆಮೇಲೆ ಸಕ್ಕರೆದೂ ಅಲ್ಲ. ಬೆಲ್ಲ ಯೂಸ್ ಮಾಡೋದ್ರಿಂದ ಶುಗರ್ ಇರೋರು ತಿನ್ಬೋದು, ಆಮೇಲೆ ಡಯಟ್ ಮಾಡೋರು ಕೂಡ ತಿನ್ಬೋದು, ಹೆಲ್ತಿನೂ ಕೂಡ ಇದು. ನೋಡಿ, ನಿಮ್ಗೆ ಯಾರಿಗಾರು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪು ಬೆಲ್ಲನ ಹಾಕ್ಕೋಬೋದು. ನಾರ್ಮಲ್ ಮೀಡಿಯಮ್ ಇರಲಿ ಅಂತ ಅನ್ನೋದಾದರೆ 1.5 ಕಪ್ ಸಾಕಾಗುತ್ತೆ. ನೋಡಿ, ಹಾಕಿದ್ದೀನಿ. ಇದಕ್ಕೆ ನೋಡಿ, ಇವಾಗ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ತುಪ್ಪದಲ್ಲಿ ಹುರಿದ್ಬಿಟ್ಟು ಹಸಿದೇ ಹಾಕಿದರೆ ತಿನ್ನಬೇಕಾದ್ರೆ ಹಸಿ ಅನಿಸುತ್ತೆ. ನಾನು ಸ್ವಲ್ಪ ಇಲ್ಲಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಆಮೇಲೆ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿನ ತೊಗೋಬೋದು, ಇಲ್ಲ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಅದನ್ನು ತೊಗೋಬೋದು. ನೋಡಿ, ನೀಟಾಗಿ ಹುರಿದಾಯ್ತು. ನೋಡಿ, ಅದಕ್ಕೆ ತುಪ್ಪ ನಾನು ಮೊದಲು 2-3 ಸ್ಪೂನ್ ಅಷ್ಟೇ ಹಾಕಿದ್ದೆ. ಇವಾಗ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಕರೆಕ್ಟಾಗಿದೆ. 5-6 ಸ್ಪೂನಷ್ಟು ತುಪ್ಪ ಆಯಿತು. ನೋಡಿ, ಬೇಕಿದ್ದರೆ ಮೇಲ್ಗಡೆ ಇನ್ನೂ ತುಪ್ಪ ಹಾಕ್ಕೋಬೋದು ನೀವು ಉಂಡೆ ಕಟ್ಕೊಳ್ಳೋ ಟೈಮಲ್ಲಿ. ನೀವು ಬೇಕಿದ್ದರೆ ಇನ್ನೊಂದು ಚೂರು ಜಾಸ್ತಿ ಹಾಕ್ಕೋಬೋದು. ನೋಡಿ, ಇದಕ್ಕೆ ನಾನು ಜಾಯಿಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಚಿಟಿಕೆಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಈ ಕಡೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜಾಯಿಕಾಯಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ಘಮನೂ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರಂದ್ರೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನ ನೀಟಾಗಿ ಕಲಿಸ್ಬೇಕು. ನೋಡಿ, ಈ ರೀತಿ ಕಲಿಸ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ, ಆಮೇಲೆ ಮೆತ್ತಗಾಗುತ್ತೆ. ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ, ಯಾಕಂದರೆ ಮಿಕ್ಸಿಗೆ ಹಾಕಿದರೂ ಕೂಡ ಸ್ವಲ್ಪ ಉದುರಾಗಿರುತ್ತೆ. ತುಪ್ಪ ಕಡಿಮೆ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ನೋಡಿ ಈ ರೀತಿ ಆಗಬೇಕು ಉಂಡೆ ಕಟ್ಟೋ ಟೈಮಲ್ಲಿ. ನೋಡಿ, ಉಂಡೆ ಕಟ್ತಾಯಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಉಂಡೆ ಕಟ್ಟಬೇಕಾದ್ರೆ. ನೋಡಿ, ನೀಟಾಗಾಯಿತು. ನೋಡಿ, ಈ ರೀತಿ ಉಂಡೆ ಕಟ್ಟಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಬೇರೆ ಡ್ರೈ ಫ್ರೂಟ್ಸು ಇಲ್ಲ ತುಪ್ಪ ಇಷ್ಟಪಡೋರು ಇನ್ನೂ 4-5 ಸ್ಪೂನಷ್ಟು ತುಪ್ಪ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಬೇಸನ್ ಉಂಡೆ ಥರ ಮಾಡ್ತಾಯಿಲ್ಲ, ಯಾಕಂದರೆ ಅದರಲ್ಲಿ ತುಪ್ಪ ಜಾಸ್ತಿ ಇರುತ್ತೆ, ಆಮೇಲೆ ಶುಗರ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಡಯಟ್ ಮಾಡೋರಿಗೆ ಇರಲಿ, ಮಕ್ಳಿಗೂ ಸಕ್ಕರೆ ಅಂಶ ಕೊಡೋದು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬೆಲ್ಲ ಯೂಸ್ ಮಾಡಿರೋಂಥದ್ದು, ಹಾಗೆ ತುಪ್ಪ ಕಡಿಮೆ ಯೂಸ್ ಮಾಡಿರೋಂಥ ಬೇಸನ್ ಲಡ್ಡು ಮಾಡಿದ್ದೀನಿ. ನೋಡಿ, ತುಂಬಾ ರುಚಿಯಾಗೂ ಇದೆ. ಆಮೇಲೆ ಇದನ್ನು 15 ದಿನದವರೆಗೆ ತಿಂದರೂ ಏನೂ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.